ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನ ಕೋರ್ತಾ ಬಹಳ ವಿಶೇಷವಾಗಿ ಇವತ್ತು ನಾವು ಪಿವಿ ರಸ್ತೆ ಹೆಮ್ಲಿಂಗ ಬಿಲ್ಡಿಂಗ್ ಮತ್ತು ಮಹಿಳಾ ಸಮಾಜದ ವೃತ್ತದಲ್ಲಿ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ನಮ್ಮ ಕೆ ರಾಮಲಿಂಗೇಗೌಡರಾಗಿರ್ಬೋದು, ನಮ್ಮ ಕೃಷ್ಣ ಅವರಾಗಿರ್ಬೋದು, ಮಾಜಿ ಅಗ್ರಿ ಕ್ಲಬ್ ನ ಅಧ್ಯಕ್ಷರು, ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು, ಎಚ್ ಬಸವಯ್ಯನವರು, ಹಾಗೆ ನಮ್ಮ ಫರ್ನಿಚರ್ಸ್ ನ ರಾಜುರವರು, ನಮ್ಮ ಸ್ಟುಡಿಯೋ ರಜನಿರವರು ಎಲ್ಲರ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನ ಸಾರಿದವರು. ಇವನಾರವ ಎಂದಿನಿಸ ಬೇಡ, ಇವ ನಮ್ಮವ ಎಂದಿನಿಸ ಯಾಕೆ. ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ. ಇವತ್ತು ನಾವು 1,000 ಜನಕ್ಕೆ ಮಾಡಿದ ಕಡಿಮೆ ಅಂದ್ರೆ ಒಂದು 5,000ಕ್ಕೂ ಹೆಚ್ಚು ಜನ ಇವತ್ತೊಂದು ದಿವಸ ಇವತ್ತು ಪ್ರಸಾದ ದಾಸೋಹ ನಡೀತಾ ಇದೆ. ಹಾಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದವರು. ಹಾಗೆ 12ನೇ ಶತಮಾನದಲ್ಲಿ ಮತ್ತೊಬ್ರು ಮಹಿಳಾ ಕವಿಯತ್ರಿ, ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕಮಹಾದೇವಿ ಅವರ ಜಯಂತಿ, ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ, ಹಾಗೆ ಬಹಳ ವಿಶೇಷವಾಗಿ ಅವರು ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತವ್ರು. ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಮುಂದೆ ಬರ್ಬೇಕಾದ್ರೆ ಅವತ್ತಿನ ದಿವಸನೇ ಒಂದು ಬ್ಲೂ ನಕ್ಷೆಯನ್ನು ಹಾಕೊಟ್ಟಂತವ್ರು ಅವರಾಗಿರ್ಬೋದು. ಹಾಗೆ ಮಹಾವೀರರ ಜಯಂತಿ, ಈಗ ಅನೇಕ ಮಹನೀಯರ ಜಯಂತಿಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಬಹಳ ವಿಶೇಷವಾಗಿ ಮತ್ತೊಂದು ಜನಸಾಮಾನ್ಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು, ಧಾರ್ಮಿಕತೆಯನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲಾ ಮಹನೀಯರ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬ ನಿತ್ಯೋತ್ಸವ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಹಂಗಾಗಿ ಸಮಸ್ತ ನಾಡಿನ ಜನತೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು. ಹಂಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ ಸಾಹೇಬ್ರು, ನಮ್ಮ ಬಿಲ್ಡಿಂಗ್ ನ ಮಾಲೀಕರು, ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಬಹಳ ಉತ್ತೇಜನ ಕೊಡ್ತಾರೆ. ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಯಿತು. ಹಂಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಹಾಗೂ ಎಲ್ಲ ಮಹಾನ್ ನಾಯಕರ ಶುಭಾಶಯವನ್ನ ಕೋರ್ತಾರೆ. ನಾಡಿನಾದ್ಯಂತ ಏನು ಮರ್ಯಾದಾ ಪುರುಷ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಶ್ರೀರಾಮನ ಹೆಸರನ್ನು ನೆನಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ತಾರೆ ಜನ. ರಾಜ್ಯಕ್ಕೆ ಮಾತಾಡಿದಾಗ ರಾಮರಾಜ್ಯ ಅಂತ ನಿಂತಾರೆ, ಬನ್ನಿ ಬಂದಾಗ ಶ್ರೀರಾಮನಂತ ಹೇಳ್ತಾರೆ. ಅಂದ್ರೆ ಎಷ್ಟು ಶತಮಾನಗಳ ಕಾಲ ಕಳೆದಿದ್ರೂ ಸಹ ಇವತ್ತು ಕೂಡ ನಾವು ರಾಮರಾಜ್ಯವನ್ನು ನೆನ್ಕೊಳ್ತೀವಿ, ರಾಮನ ಒಂದು ವ್ಯಕ್ತಿತ್ವವನ್ನು ನೆನ್ಕೊಳ್ತಕ್ಕಂಥ ರೀತಿ ಇದೆ. ನಮ್ಮ ಯುವ ಜನಾಂಗಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳ ಒಂದು ನೆನಪು ಮಾಡ್ಕೊಳ್ತಕ್ಕಂಥ ದೃಷ್ಟಿ ಏನಿದೆ ಅದು ಮಹತ್ವವಾದದ್ದು. ಯಾಕೆಂದ್ರೆ ಆದರ್ಶ ಪುರುಷರು ಯಾರೇ ಆಗಿರಲಿ ಅವರನ್ನು ನೆನಕೊಳ್ತಕ್ಕಂಥದ್ದು, ಅವ್ರು ಹಾಕೊಂಡಿರ್ತಕ್ಕಂಥ ಹಾದಿಯಲ್ಲಿ ನಾವು ಅದನ್ನು ಮುಂದುವರಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಇವತ್ತಿನ ಸಮಾಜ ಏನು ಮುಖ್ಯ ರಸ್ತೆಯನ್ನು ಬಿಟ್ಟು ಅಡ್ಡ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು ಜಾಸ್ತಿ ಆಗೋಗಿದೆ. ನಮ್ಮ ನಿಮ್ಮರ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾರ್ಗಗಳನ್ನ ಯುವ ಜನಾಂಗಕ್ಕೆ ತೋರಿಸ್ತಕ್ಕಂಥದ್ದು, ದಾರಿಯನ್ನ ಬಿಟ್ಟು ಅನ್ಯ ಮಾರ್ಗವನ್ನು ಹೋಗ್ತಕ್ಕಂಥ ವ್ಯಕ್ತಿಗಳನ್ನು ಹೇಳ್ತಂದು ಈ ಮುಖ್ಯವಾಹಿನಿಗೆ ಸೇರಿಸಿ ಮುಂದುವರಿ ರೀತಿ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಈ ರೀತಿ ಬೇಜವಾಬ್ದಾರಿ ನಮ್ಮಿಂದ ಆದ್ರೆ ಬಹುಶಃ ನನಗಾರು ಅನ್ಸುತ್ತೆ ಒಂದು ಕಾಲದಲ್ಲಿ ಆ ರಾಮರಾಜ್ಯ, ರಾಮ ಅಂದ್ರೆ ಯಾರು, ರಾಮರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಗಮನದಲ್ಲೂ ಕೂಡ ಉಳಿಯಲ್ಲ. ಆ ಒಂದು ದೃಷ್ಟಿಯಿಂದ ಒಳ್ಳೆಯ ಸಮಾಜ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ರೀತಿಗಳು ಬರಬೇಕಾದ್ರೆ ನಾವು ಶ್ರೀರಾಮನಂತ ಆದರ್ಶ ಪುರುಷನನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಹಳ ಆದ್ಯ ಕರ್ತವ್ಯ. ಆ ಒಂದು ದೃಷ್ಟಿಯಿಂದ ಯಾವತ್ತಾದ್ರೂ ಕೂಡ ನಾವೊಂದು ನಿಲುವನ್ನು ತಗೊಳ್ಬೇಕು. ಏನು ಸನ್ಮಾರ್ಗಗಳು ಅಂತ ಮಾತು ಬಂದಾಗ ಯಾರನ್ನ ಆದರ್ಶ ಪುರುಷ ಅಂತ ಹೇಳ್ಬೋದು ಅಂತ ಹೇಳಿದಾಗ ಶ್ರೀರಾಮಚಂದ್ರ. ಸಮಸ್ತ ನಾಗರಿಕರಿಗೆ ರಾಮನವಮೋತ್ಸವಿಯ ಒಂದು ಹಾರ್ದಿಕ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಈ ದಿನ ಬಹಳ ಅದ್ದೂರಿಯಾಗಿ ನೆರವೇರಲಿಕ್ಕೆ ನಮ್ಮ ಎಲ್ಲಾ ವೃತ್ತಿ ಬಾಂಧವರು ಹಾಗೂ ವ್ಯಾಪಾರಸ್ಥರು ಕಾರಣರಾದ್ರು. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಇದೇ ತರ ಮುಂದುವರ್ಕೊಂಡು ಹೋಗ್ಲಿ, ಮತ್ತೆ ರಾಮನ ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸೋಣ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸುಭಿಕ್ಷವಾದ ಒಂದು ಭಾರತವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ರಾಮಲಿಂಗೇಗೌಡ ಅಂತ ಅಂದ್ಬಿಟ್ಟು ವೃತ್ತಿಯಲ್ಲಿ ತೆರಿಗೆ ಸಲಹೆಗಾರರಾಗಿದ್ದೇನೆ. ಥ್ಯಾಂಕ್ ಯು.